ಹಾಯ್ ಗಾಯ್ಸ್, ಇವತ್ತು ನಮ್ಮಪ್ಪ ಫಿಶ್ ಮತ್ತು ಫ್ರಾನ್ಸ್ ತಂದಿದ್ರು. ಕ್ಲೀನ್ ಮಾಡ್ಕೊತಿದ್ದೀವಿ, ಬನ್ನಿ ನೋಡೋಣ. ಈ ಫ್ರಾನ್ಸ್ ಒಳಗಡೆ ಎಲ್ಲ ಕಪ್ಪದಿರುತ್ತೆ, ಅದನ್ನೆಲ್ಲ ತೆಗಿಬೇಕು. ಖಾರದ ಪುಡಿ, ಉಪ್ಪು ಮತ್ತು ಹುಣ್ಸೆಹಣ್ಣು ರಸ ಹಾಕ್ಕೊಂಡು ಜಲ್ದಿ ಕಲಿಸ್ಕೋಬೇಕು. ಇದು ಸ್ವಲ್ಪ ಹೊತ್ತಲ್ಲಿ ಟೇಸ್ಟಿಯಾಗಿರೋ ಫಿಶ್ ರೆಡಿ ಆಗುತ್ತೆ. ಈ ಚಿಟಕಿನೇ ಬರ್ತಿಲ್ಲ. ಈಗ ಚಿಟಕಿ ಹೊಡೆಯೋಷ್ಟ್ರಲ್ಲಿ ರೆಡಿ ಆಗುತ್ತೆ. ಇದು ಫ್ರಾನ್ಸಿಗೂ ಮಸಾಲೆ ಹಾಕ್ಕೊಂಡಿದ್ದೀವಿ. ಇವಾಗ ಎಲ್ಲದೂ ಕಲಿಸ್ಕೊಂಡಾಗಿದೆ. ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಹುಣಸೆಹಣ್ಣು ರಸ ಹಾಕ್ಕೊಂಡು ಇವಾಗ ಫಿಶ್ಶಿಗೆ ಹಚ್ಕೊಳಕ್ಕೆ ಕಲಿಸ್ಕೊತಿದ್ದೀನಿ. ಇವಾಗ ಫಿಶ್ಶಿಗೆ ನೀಟಾಗಿ ಹಚ್ಬಿಟ್ಟು ಮ್ಯಾರಿನೇಟ್ ಮಾಡಿ ಇಡಬೇಕು. ಸ್ವಲ್ಪ ಹೊತ್ತು ಫಿಶ್ಶಿಗೆ ಖಾರ ಎಲ್ಲ ಹಚ್ಬಿಟ್ಟು ಇಡಬೇಕು, ಅವಾಗೇ ಫಿಶ್ ಖಾರ ಆಗೋದು. ಫಿಶ್ ತುಂಬ ಫ್ರೆಶ್ ಆಗಿದೆ, ಹಂಗೆ ತಿನ್ಕೊಬಿಡೋಣ ಅನ್ಸುತ್ತೆ. ಇವಾಗ ಫ್ರೈ ಮಾಡ್ತಿದ್ದೀವಿ. ಇದು ಫ್ರಾನ್ಸ್ ಫಿಶ್ ತೋರಿಸ್ತೀವಿ. ಇದು ಫ್ರಾನ್ಸ್ ಆದಾದ್ಮೇಲೆ ಇದು ಫಿಶ್ ನೋಡಿ ಎಷ್ಟು ಚೆನ್ನಾಗಿ. ಇವಾಗ ಫಿಶ್ ಎಲ್ಲ ಆಗ್ತಿದೆ, ಸ್ವಲ್ಪ ಇದಾಗಲಿ ಅಂತ ಅಲ್ಲಿ ಬಿಟ್ಟಿದ್ದೀನಿ. ಬನ್ನಿ ಸೋಡಾ ಮಾಡೋದು ತೋರಿಸ್ತೀನಿ. ಫಸ್ಟು ಸೋಡಾ ಹಾಕ್ಕೊಳ್ಬೇಕು, ಚೂರು ಹಾಕ್ಕೊಳ್ಬೇಕು ಸೋಡಾ. ಇವಾಗ ಆದಮೇಲೆ ಉಪ್ಪು, ಪೆಪ್ಪರ್ ಮತ್ತು ಅದೆಲ್ಲ ಹಾಕ್ಕೋಬೇಕು. ಅದಕ್ಕೆಲ್ಲ ಇವಾಗ ಹಾಕ್ಕೊಳ್ತೀನಿ ಅಷ್ಟು. ಒಂದು ನಿಮಿಷ. ಇವಾಗ ಉಪ್ಪು, ಪೆಪ್ಪರು, ಲೆಮನ್ ಎಲ್ಲ ಹಾಕ್ಕೊಳ್ತೀವಿ. ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಇವಾಗ ಸೋಡಾ ಎಲ್ಲ ರೆಡಿ ಆಯಿತು. ಫಿಶ್ಶು ನೋಡಿದ್ರೆ ಬಾಯಲ್ಲಿ ನೀರು ಬರ್ತಿದೆ, ಆ ಥರ ಚೆನ್ನಾಗಿ ಫ್ರೈ ಆಗಿದೆ. ಫ್ರಾನ್ಸ್ ಎಲ್ಲ ತುಂಬ ಟೇಸ್ಟಿಯಾಗಿದೆ. ಇವಾಗ ಅನ್ನ ಸಾಂಬಾರು ಜೊತೆಗೆ ತಿಂತಿದ್ದೀವಿ. ಮತ್ತು ಜೊತೆಗೆ ಡೈಜೆಷನ್ ಆಗಬೇಕಂತ ವಾಟರ್ ಮೆಲನ್ ನೋಡ್ಕೊಂಡಿದ್ದೀವಿ. ಓಕೆ ಫ್ರೆಂಡ್ಸ್, ಬಾಯ್.